ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 2024-2025ನೇ ಸಾಲಿನ ಗುರುತಿನ ಚೀಟಿಯ ವಿತರಣಾ ಸಮಾರಂಭವನ್ನು ಇಂದು ಬೆಳಗ್ಗೆ ಮಹಾನಗರ ಪಾಲಿಕೆ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘದ ಅಧ್ಯಕ್ಷರಾದಂತಹ ಎಂ ಮಂಜುನಾಥ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವು ಮಹಾನಗರ ಪಾಲಿಕೆಯ ಮಹಾಪೌರರಾದ ಶ್ರೀಯುತ ವಿನಾಯಕ್ ಪೈಲ್ವಾನ್ ರವರ ಗುರುತಿನ ಚೀಟಿ ನೀಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಂಡಳಿ ಸದಸ್ಯರಾದ ಶ್ರೀ ಎಸ್.ಕೆ. ಒಡೆಯರ್ ಅವರು ಮತ್ತು ಸಂಘದ ಪ್ರಧಾನ ಕಾರ್ಯದರ್ಶಿ ಪ್ರಕೃದ್ದೀನ್, ನೂತನ ವರದಿಗಾರರ ಕೂಟದ ಅಧ್ಯಕ್ಷರಾದಂತಹ ನಾಗರಾಜ್ ಬಡಿಗರ್ ಮತ್ತು ಎಲ್ಲ ಪತ್ರಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟರು. ಉತ್ತರ ದಕ್ಷಿಣ ಎರಡು ಕ್ಷೇತ್ರದಲ್ಲಿ ಆಶ್ರಮನೆ ಕೂಡ ಹಂಚಿಕೆ ಸಂದರ್ಭದೊಳಗೆ ನಮ್ಮ ಪತ್ರಿಕಾ ವೃತ್ತಿಯೊಳಗೆ ಏನಿದಾರಲ್ಲ, ಪತ್ರಿಕಾ ವಿತರಕರಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಪ್ರಿಂಟರ್ಸು, ಪತ್ರಿಕಾ ಕಚೇರಿಗಳಿಗೆ ಕೆಲಸ ಮಾಡುವಂಥವ್ರು ಭಾಳ ಕಡು ಬಡತನದೊಳಗಿದ್ದಾರೆ. ಎಲ್ಲೋ ಬೆಳವಣಿಗೆ ಎಷ್ಟು ಜನ ನಿಮಗೆ ಆರ್ಥಿಕವಾಗಿ ಸ್ಥಿತಿವಂತರು ಕಾಣ್ಬೋದು ಅಷ್ಟೇ. ಇನ್ನುಳಿದವ್ರದ್ದೆಲ್ಲರೂ ಕಷ್ಟದ ಜೀವನವೇ ಇದೆ. ಇಲ್ಲಿ ಕಾರ್ಯಕ್ರಮ ಮಾಡಿ ನಮ್ಮ ಒಂದು ಅಸ್ತಿತ್ವ ಇದೆ ನಮಗೆ ಒಂದು ತೋರಿಸಿಕೊಳ್ಳುವ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ವ್ಯವಸ್ಥಿತವಾಗಿ ಐಡೆಂಟಿ ಕಾರ್ಡನ್ನು ಹಂಚಿಕೆ ಮಾಡುವಂಥ ಈ ನಮ್ಮ ಸಂಘದ ಜಿಲ್ಲಾ ಘಟಕ ನಿಜವಾಗಲೂ ಅಭಿನಂದನೀಯ. ಯಾಕಂತಂದರೆ ನಮಗೆ ನಮ್ಮದೇ ಆದಂಥ ಐಡೆಂಟಿಟಿ ಬೇಕು. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೋರಾಟ ಮಾಡ್ತೀವಿ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ವರದಿಗಾರರ ಅಧ್ಯಕ್ಷರಾಗಿ ಚುನಾಯಿತರಾಗಿರುವಂತಹ ಸಂಯುಕ್ತ ಶ್ರೀ ಪ್ರಧಾನ್ ನಾಗರಾಜ್ ಅವರೇ, ಪೂಜ್ಯ ಮಹಾಪೌರರಾಗಿರುವಂಥ ಹಿರಿಯರಾಗಿರುವಂಥ ಶ್ರೀಯುತ ವಿನಾಯಕ ಪೈಲ್ವಾನ್ ಅವರೇ, ಪ್ರಜಾವಾಣಿ ಪತ್ರಿಕೆಯ ಸ್ಥಾನಿಕ ಸಂಪಾದಕರು, ಹಿರಿಯ ಪತ್ರಕರ್ತರು ಆಗಿರುವಂತಹ ನಮಗೆ ಒಂದು ಸಂದರ್ಭಕ್ಕನುಗುಣವಾಗಿ ಬೇಗಂತ ಒಂದು ದಾಖಲೆಗಳಿಗಾಗಿ ಇರಬಹುದು. ಅದನ್ನೇ ಒಂದು ಗುರುತಿನ ಚೀಟಿ ಹಿಡಿದು ಅಲ್ಲಿದಾಗುವಂಥ ಒಂದು ಕೆಲಸ ಇತ್ತೀಚಿನ ನಡೆದಿರೋದು ತುಂಬ ವಿಷಾದದ ವಿಚಾರ. ಆ ಕೆಲಸ ಆಗಬಾರ್ದು ಅಂತ ನಾನು ಕಳಕಳಿಯಿಂದ ಕೇಳಿಕೊಳ್ಳುತ್ತಾ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದರ ಮೂಲಕ ನಾವು ಸಮಾಜದಲ್ಲಿ ಗುರುತಿಸಿಕೊಳ್ಳೋಣ ಅಂತ ಹೇಳುತ್ತಾ, ನಾಗರಾಜ್ ಅವರು ಮತ್ತೊಂದು ಮಾತು ಹೇಳಿದರು. ನಮ್ಮ ಸಂಘಟನೆ